ವಾರಕ್ಕೊಂದಿನ ಬರುತ್ತೆ, ನಿಮ್ಮ ಸ್ಕೂಲ್ ಹತ್ರನೇ ಬರುತ್ತೆ. ಆ ಟೈಮಲ್ಲಿ ನೀವು ನಿಮ್ಮ ಸ್ಟಾಫ್ ಅಕಸ್ಮಾತ್ ನೀವು ಯಾರು ಬರೋಕ್ಕಾಗಲಿಲ್ಲ ಅಂತ ಇಟ್ಕೊಳ್ಳಿ, ಅಡುಗೆ ಸಿಬ್ಬಂದಿಗಳು ಯಾರಾದರೂ ಒಬ್ಬರಿತ್ತು ನಮ್ಮ ಆಟೋಗೆ ಹಾಕಿದ್ರೆ ನಾವು ಆಟೋದವ್ರು ಇದು ಮಾಡ್ತಾರೆ. ಬಟ್ ಏನು ಅಂತಂದರೆ ನಾವು ಕೇಳ್ಕೊಳ್ಳೋದು ಹಸಿ ಕಸನ ಸಪ್ರೇಟ್ ಮಾಡಿ, ಒಣ ಕಸನ ಸಪ್ರೇಟ್ ಮಾಡಿ, ನಮ್ಗೆ ಆದಷ್ಟು ಒಣ ಕಸವನ್ನೇ ಕೊಡಿ. ಹಸಿ ಕಸದ ಪ್ರೋಸೆಸ್ ಮಾಡೋದು ನಾವು ಅಲ್ಲೇ ಒಂದು ಪ್ರಾಯೋಗಿಕವಾಗಿ ಮಾಡೋಣ, ಅದನ್ನು ತೋರಿಸ್ತೀನಿ ನಾನು ನಿಮಗೆ. ಸಂಬಂಧಪಟ್ಟ ಇಲಾಖೆಗೆ ಪತ್ರನ ಬರೆದು ಕ್ರಮ ವಹಿಸೋದಕ್ಕೆ ಗ್ರಾಮ ಪಂಚಾಯತಿಯಿಂದ ಕ್ರಮ ಕೈಗೊಳ್ತೇವೆ. ನೀವು ಅದನ್ನ ರೈಟಿಂಗ್ ಅಲ್ಲಿ ಲಿಖಿತ ರೂಪದಲ್ಲಿ ನಮ್ಗೆ ದೂರು ಕೊಡಬಹುದು. ಅದ್ರ ಏನು ಶಿಸ್ತು ಕ್ರಮ ತಗೋಬೇಕು ಇದೆ ಅದನ್ನ ನಾವು ಖಂಡಿತ ತಗೊಳ್ತೀವಿ. ಆ ತರದ್ದೆಲ್ಲ ಯಾವುದೇ ಒಂದು ಅವ್ಯವಹಾರಕ್ಕೆ ನಾವು ಅವಕಾಶವನ್ನ ಕೊಡೋದಿಲ್ಲ. ಮತ್ತೆ ಈಗ ಮೋಟ್ಗಾನಹಳ್ಳಿ ಎ ಮತ್ತೆ ಮೋಟ್ಗಾನಹಳ್ಳಿ ಬಿ ಕೇಂದ್ರದಲ್ಲಿ ಈ ವರ್ಷದಿಂದ ಪ್ರಾಯೋಗಿಕವಾಗಿ LKG UKG ಇಂಗ್ಲಿಷ್ ಮೀಡಿಯಂ ಅನ್ನ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಅದು ಈಗ ಪ್ರಾರಂಭ ಆಗಿದೆ. ಜನವರಿ 1ರಿಂದ ಅವರು ಕೂಡ ಅದನ್ನ ಪಾಠ ಮಾಡ್ತಾರೆ. ಇದರ ಸೌಲಭ್ಯವನ್ನ ಗ್ರಾಮಸ್ಥರು ಉಪಯೋಗಿಸ್ಕೋಬೇಕು. ಎಲ್ಲಾದರೂ ಖಾಸಗಿ ಶಾಲೆಯಲ್ಲೇನೆ ತುಂಬಾ ಚೆನ್ನಾಗಿ ಪಾಠ ಮಾಡ್ತಾರೆ, ಸರ್ಕಾರಿ ಶಾಲೆಯಲ್ಲಿ ಅಂಗನವಾಡಿನಲ್ಲಿ ಸರಿಯಾಗಿ ಪಾಠ ಮಾಡೋದಿಲ್ಲ ಅನ್ನೋದು ಅದು ಸರಿಯಲ್ಲ. ಅದು ನಿಮ್ಮ ಅಭಿಪ್ರಾಯ ಅಷ್ಟೇ. ಆ ಅಭಿಪ್ರಾಯವನ್ನ ಬದಲಾಯಿಸುವಂತ ಕೆಲಸವನ್ನ ನಮ್ಮ ಇಲಾಖೆ ಮಾಡ್ತಾ ಇದೆ. ನಮ್ಮ ಇಲಾಖೆಯ ಸೌಲಭ್ಯಗಳನ್ನೆಲ್ಲ ನೀವು ಗ್ರಾಮಸ್ಥರು ಉಪಯೋಗಿಸ್ಕೋಬೇಕು ಅಂತ ಹೇಳ್ತಾ, ನನಗೆ ಈ ಅಂಬೇಡ್ಕರ್ ಮಹಿಳಾ ಸಂಘದ ಅಧ್ಯಕ್ಷೆ, ನಾನು ಮಲ್ಲೂರು ಗ್ರಾಮದಿಂದ ಬಂದಿದ್ದೀನಿ. ನಮ್ಮೂರಲ್ಲಿ ಕಾಮಗಾರಿ ಮಾಡ್ತಾವ್ರೆ, MLE ಫಂಡು ಅಂತ ನಾವು ಅವ್ರಿಗೆ ಅಭಿನಂದನೆಗಳನ್ನ ನಾನು ಸಲ್ಲಿಸ್ತೀನಿ. ಮಾಡ್ತಾ ಇದ್ದಾರೆ ಸರ್. ಎಲ್ಲ 3 ದಿವಸದಿಂದ ಎಲ್ಲ ರೋಡ್ ಎಲ್ಲ ಕಿತ್ತಾಕಿದ್ದಾರೆ. ಮನೆ ಗ್ರಾಮ ಸಭೆ ಇತ್ತು, ನಮ್ಮೂರಲ್ಲಿ ಬಂದು ಎಲ್ಲರೂ ಬಂದು ಪರಿಶೀಲನೆ ಮಾಡ್ಬಿಟ್ಟು ಬಂದರು. ಎಲ್ಲೆಲ್ಲಿ ಏನೇನು ಸಮಸ್ಯೆ ಆಗಿದೆ ಮಾಡೋಣ ಅಂತ ಹೇಳ್ಬಿಟ್ಟು ಬಂದರು ಸರ್. ನಿನ್ನೆ ದಿನ ಪೈಪು ಎಲ್ಲ ಕಿತ್ತೋಗ್ಬಿಟ್ಟಿದೆ. ಅಲ್ಲಿ ನಾನು ವಾಟರ್ ಮ್ಯಾನ್ನ ಕರೆದುಬಿಟ್ಟು ಅದು ಯಾವ ಕಡೆ ಇದು ಹೋಗೈತೆ, ಇದು ಶುದ್ಧ ನೀರು ಘಟಕದ ನೆನ್ನೆಯಿಂದ ನೀರಿಲ್ಲ ನಮ್ಮೂರಲ್ಲಿ, ನೆನ್ನೆಯಿಂದ ನೀರು ಹೋಗಿಲ್ಲ. ಅದಕ್ಕೆ ನಾನು ನಿಂತ್ಕೊಂಡು ವಾಟರ್ ಮ್ಯಾನ್ನ ಏನಪ್ಪ ಇದು ಹಿಂಗಾಗೈತಲ್ಲ, ಇದು ಯಾವ ಕಲೆಕ್ಷನ್ನು, ಇದು ಎಲ್ಲೋಗ್ಬೇಕು ಕೇಳು ಅಂತ ಅಂದಿದ್ದು. ಏನನ್ಬೇಕು ಸರ್ ಅವನು ಅವಶ್ಯಕ ಎಂತ ಮಾತು. ಸದಸ್ಯರಿಗೂ ಸೆಕ್ರೆಟರಿಗೂ ಫೋನ್ ಮಾಡಿ ಹೇಳಿದ್ದೀನಿ, ತಿರ್ಗಾ ವೇಣುಗೋಪಾಲ್ ಸರ್ಗೂ ಫೋನ್ ಮಾಡಿ ಹೇಳ್ತೀನಿ. ಬಾಯಿಗೆ ಬಂದಂಗೆ ಅವಶ್ಯಕತೆ ಶಬ್ದಗಳಲ್ಲಿ ಮಾತಾಡಿದ್ದಾರೆ. ನೀವೆಲ್ಲ ಅಣ್ತಂದಿರೆ, ನಾವು ಆ ಮಾತು ಹೇಳಬಾರ್ದು, ಅದನ್ನ ಹೇಳಿದ್ದೀನಿ. ನೆನ್ನೆಯಿಂದ ನಿಜವಾಗ್ಲೂ ಎಷ್ಟು ಬೇಜಾರಾಗೈತೆ ಅಂದರೆ ನಮಗೆ. ನೆನ್ನೆ ಸಂಡೇ ಬಂದು ಹೇಳೋಕ್ಕೆ ಇಲ್ಲಿ ರಜಾ ಬೇರೆ. ಅದಕ್ಕೋಸ್ಕರ ಗ್ರಾಮ ಸಭೆಯಲ್ಲೇ ಇದನ್ನ ಕುರ್ತಿ ಏನು ಪರಿಶೀಲನೆ ಮಾಡಿ ಅದಕ್ಕೆ ಏನೇನು ಸಂಬಂಧಪಟ್ಟವ್ರಿಗೆ ಏನೇನು ಹೇಳಬೇಕೋ ಅಪ್ಪ. ನಮ್ಮೂರು ವಾಟರ್ ಮ್ಯಾನ್ ಅಂತೂ ನಿಜವಾಗ್ಲೂ ನಮಗೆ ಮರ್ಯಾದೆ ಅಂತೂ ಕೊಡೋದಿಲ್ಲ. ನಮ್ಮೂರಲ್ಲಿ ಯಾರಿಗೂ ಕೊಡಲ್ಲ ಮರ್ಯಾದೆ ಅವರು. ನೀವು ದೇವರೇ ಅದಕ್ಕೆ ಸಂಬಂಧಪಟ್ಟ ಮೆಂಬರ್ಗಳು ಅದನ್ನು ಪರಿಶೀಲನೆ ಮಾಡಿ ಏನು ಅಂತ ನೀವು ಮಾಡಬೇಕು ಅಷ್ಟೇ ಸರ್. ನಾನು ಕೇಳ್ಕೊಳ್ಳೋದು ಅಷ್ಟೇ. ನಾನೊಬ್ಳು ಮಹಿಳೆ ಆಗಿ ನನ್ನೇ ಬಾಯಿಗೆ ಬಂದಂಗೆ ಮಾತಾಡ್ತಾನೆ. ನಾನು ಕೇಳಕ್ಕೆ ಹೋದ್ರೆ ನೀನೇನು ಕೇಳೋದು ಅಂತ ನನ್ನೇ ಬಾಯಿಗೆ ಬಂದಾಗ ಏನಾರು ಕೇಳಿದ್ರೆ ಅವ್ರ ಅಪ್ಪನ ಕೇಳೋ, ಅವ್ರ ಅಮ್ಮನ, ಅವ್ರನ್ನೆಲ್ಲ ಯಾಕೆ ಸರ್ ನಾವು ಕೇಳಬೇಕು? ಅವ್ರನ್ನ ಯಾಕೆ ಕೇಳ್ಬೇಕು ನಾವು ಹೇಳಿ? ನೀವು ಅಷ್ಟೇ ಸರ್. ನಾವು ಹೇಳ್ಬಿಟ್ಟಿದ್ದು ತುಂಬಾ ವರ್ಷಗಳಿಂದ ಇದೆ. ಮೆಂಬರ್ಸ್ಗಳಿಗೂ ಗೊತ್ತು, ಎಲ್ಲರಿಗೂ ಹೇಳಿದ್ದೀವಿ. ಅವ್ರು ಅದೇ ಮುಂದೆನೇ ಹೋಗ್ತಾರೆ, ನಡ್ಕೊಂಡು ಹೋಗ್ತಾರೆ, ನೋಡ್ತಾರೆ, ಯಾರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಬಂದ್ ನೋಡಿ, ಇಲ್ಲ ಬಂದ್ ನೋಡಿ, ಬರೀ 200 ಮೀಟರ್ ದೂರದಲ್ಲಿದೆ. ಇಲ್ಲೇ ಅದು ಎತ್ತರದಲ್ಲಿ ಇರ್ಬೇಕು, ವಾಲ್ ಕಂಟ್ರೋಲ್ ಎಲ್ಲ ಇಲ್ಲೇ ಬರೀ 200 ಮೀಟರ್ ದೂರದಲ್ಲಿದೆ ಸರ್. ಅಲ್ಲೇ ನಾಯಿ ಎಲ್ಲುತ್ತೆ, ಅಲ್ಲೇ ಹೋಗುತ್ತೆ, ಅಲ್ಲೇ ಗುಟ್ಕಾ ಉಗಿತಾರೆ, ಅಲ್ಲೇ ಇದು ಮಾಡ್ತಾರೆ, ಎಲ್ಲ ನೀರು ಹೋಗ್ತದೆ. ಮತ್ತೆ ಶುದ್ಧ ಕುಡಿಯುವ ನೀರಿನ ಇದು ಯೋಜನೆ ಹೇಗಿದೆ ಹೇಳಿ? ಪೈಪಿನ ಡ್ಯಾಮೇಜ್ ಅಲ್ಲ, ಅಲ್ಲೇ ನೀರು ನಿಲ್ಲುತ್ತೆ, ಅದ್ರ ಮೇಲೆ ಒಂದು ಕಲ್ಲಿಡ್ತಾರೆ, ಅಲ್ಲೇ ಹೋಗಿ ಮಣ್ಣು ತೂಕೊಳ್ಳುತ್ತೆ, ಎಲ್ಲ ಕಚಡ ನೀರೆಲ್ಲ ಏನಾಗುತ್ತೆ, ನೀರೆಲ್ಲ ಸಪ್ಲೈ ಆಗುತ್ತೆ ಮನೆಗಳಿಗೆ. ಲೀಕ್ ಆಗುತ್ತೆ, ಅಲ್ಲಿ ಒಂದು ಲೀಕ್ ಆಗುತ್ತೆ. ಅದು ಎತ್ತರದಲ್ಲಿ ಇರ್ಬೇಕು ಸರ್. ಅದು ಒಂದು ಪೈಪ್ ಹಾಕ್ಬಿಟ್ಟು, ಇಲ್ಲಾಂದ್ರೆ ವಾಲ್ ಲೀಕ್ ಆಗುತ್ತೆ. ರಸ್ತೆ ಮಧ್ಯೆ ಇರೋದ್ರಿಂದ ಏನ್ ಮಾಡ್ಬೇಕು ಅಂದ್ರೆ ರಸ್ತೆ ಇದು ಪಕ್ಕದಲ್ಲಿ ಹಾಕ್ಬೇಕು, ಸೈಡ್ ನಲ್ಲಿ. ನಮ್ಮ ಇವ್ರಿಗೆ ಮೆಂಬರ್ಸ್ಗಳಿಗೆಲ್ಲ ಹೇಳಿದಾಯ್ತು. ಮೆಂಬರ್ಸ್ಗಳು ಯಾರನ್ನೂ ತಲೆ ಕೆಡಿಸ್ಕೊಂಡಿಲ್ಲ. ಅವರೆಲ್ಲ ಓಟ್ ಹಾಕೋಟೆ ಇದು ಕೇಳೋದಕ್ಕೆ ಮಾತ್ರನೇ ಬರೋದು. ಇವಾಗ ನೀವು ಕ್ರಮ ಕೈಗೊಳ್ಳಿ. ಜನ ಅಲ್ಲಿ ಗೊಬ್ಬರಗಳು ಹಾಕ್ತಾವ ರೋಡಲ್ಲಿ. ನಾವು ಕಾಲೋನಿ ಇರ್ರಿ, ನಾವ್ ಹೇಳ್ತೀವ್ರಿ. ನಾನು ಇದೇ ಊರಲ್ಲೇ 40 ವರ್ಷದಿಂದ 50 ವರ್ಷ ನಾನು ಇಲ್ಲೇ ಇರೋದೇನೆ. ಕಾಲೋನಿಲಿ ಜನ ಎಲ್ಲ ತಾಂಡಾಗ ಹಾಕ್ತಾರೆ. ಕಚಿಂಗ್ ಗಾಡಿ ಪ್ರತಿಯೊಂದು ಮನೆಗೂ ಕಚಿಂಗ್ ಗಾಡಿ ಕಳಿಸ್ತಾ ಇದೀವಿ. ಆದ್ರೂ ಕಚಿಂಗ್ ಗಾಡಿಗೆ ಹಾಕ್ತಾರೆ, ಎಲ್ಲ ಪೇಪರ್ ತಣ್ಣಗೆ ಎಸಿತಾರೆ. ಕಚಿಂಗ್ ಗಾಡಿ ಬಂದ್ಮೇಲೆ ಕಚಿಂಗ್ ಗಾಡಿಗೆ ಹಾಕಿ, ಆಮೇಲೆ ಗೊಬ್ಬರ ನೀವು ತಾಂಡ ರೋಡ್ ಸೈಡ್ ಅಲ್ಲಿ ಹಾಕ್ತೀರಿ. ಆದಷ್ಟು ನೀವು ನಿಮ್ ಜಮೀನುಗಳಲ್ಲಿ ಹಾಕೊಳ್ಳಿ. ನೋಡಿ, ಈಗ ಅವರು ಕಸ ಹಾಕಿ ಅಂತ ಗಲಾಟೆ ಮಾಡ್ತಾರೆ. ನಾವು ಹೇಳ್ತೀವಿ, ನೋಟಿಸ್ ಕೊಟ್ಟಿದೀವಿ, ಎಲ್ಲ ಮಾಡಿದ್ವಿ ಸರ್. JCB ನಾವೇ ಎಷ್ಟು ಕ್ಲೀನ್ ಮಾಡಿಸಿದ್ವಿ. ಎಷ್ಟು ಹೇಳಿದ್ರು ಜನ ತನಗೆ ಜಾಗ ಇಲ್ಲ ಅಂತ ಹೇಳಿ ತಾನೇ ಅಲ್ಲೇ ಹಾಕ್ತಾರೆ. ನಾವು ಎಲ್ಲಾ ತರ ಮಾಡಿದ್ವಿ, ನೋಟಿಸ್ ಕೊಟ್ಟಿದ್ದೀವಿ, JCB ಕ್ಲೀನ್ ಮಾಡಿಸಿದೀವಿ, ಎಲ್ಲ ಮಾಡಿದೀವಿ.
ಜನ ಅರ್ತ್ಕೋಬೇಕು. ಎಲ್ಲ ಬರೀ ಪಂಚಾಯತಿಯೇ ಮಾಡಕ್ಕಾಗಲ್ಲ. ಜನನ ಅರ್ತ್ಕೊಂಡು ಗೊಬ್ಬರಗಳು ನಿಮ್ ಜಮೀನ್ ಹತ್ರ ಹಾಕೊಳ್ಳಿ. ಅವ್ನ ಎಂಟಗೂ ಬಿಡಕತ್ತದ. ಆಮೇಲೆ ಸಿಸ್ಟಮ್ ಎಲಿಜಿಬಲ್ ಕಂಪ್ಲೀಟ್ ಆಯ್ತು ಅಂದ್ರೆ ನಾವು ಅಲ್ಲಿ ಸರ್ಟಿಫಿಕೇಟ್ ಕೊಟ್ಟಿದೀವಿ. ಅವರು ಪ್ರತಿಯೊಂದು ನೀರು ಕೊಟ್ಟಿದ್ದೀವಿ. ಇವರೊಬ್ರೆ ಆ ಬ್ಲಾಕ್ ಅಲ್ಲಿ ಇವರೊಬ್ರೆ ಕಂಪ್ಲೇಂಟ್ ಮಾಡಿದ್ರು. ನೆಲ್ಲೆ ಹಾಕಿಲ್ಲ ಅಂದ್ರೆ ನಾವು ಖುದ್ದಾಗಿ ನಿಮಗೆ ನೆಲ್ಲೆ ಹಾಕ್ಕೊಡ್ತೀವಿ. ಸಿಸ್ಟಮ್ ಯಾವುದೇ ಕಾರಣಕ್ಕೂ ನೀರು ಬಿಡಲ್ಲ. ನೀರು ಎರಡು ಕಡೆಗೂ ಬಿಡಕ್ ಆಗಲ್ಲ. ಅದೇನ್ ನೆಲ್ಲಿಲ್ಲ ಅಂದ್ರೆ ನಾವು ಹಾಕ್ಕೊಳಕ್ಕೆ ಅವಕಾಶ ನಾವು ಪಿಡಿ ಮಾತಾಡಿ ಮಾಡ್ಕೊಡ್ತೀವಿ. ಇನ್ನ ಇನ್ನೊಂದು ಜಮೀನು ಸಮಸ್ಯೆಗಳಿದೆ, ಸಹಕಾರ ಕೊಡೋಣ. ಅದೇ ಈಗ ಎಲ್ಲ ಹಾಕ್ಸ್ಕೊಡೋಣ ಹೇಳಿದೀವಲ್ಲ. ಇಲ್ಲ ಸಿಸ್ಟಮ್ ಇವತ್ತು ಹೇಳ್ರಿ, ಮುಮ್ಮೇಳಿ ವಾರ್ಡ್ ಇವತ್ತೇ ಕಂಪ್ಲೀಟ್ ಮಾಡಿ. ಸಿಸ್ಟಮ್ಗೆ ಬಿಡಬೇಡಿ. ಬರೀ ಯಾರಪ್ಪ ಮುಮ್ಮೇಳಿ ವಾರ್ಡ್ ಇಲ್ಲೇ ಇದ್ದೆ, ಹೊಸೂರು ವಾರ್ಡ್ ಮೆಂಬರ್ಗಳು ವಾಟರ್ ಮ್ಯಾನ್ಗಳಿದ್ರೆ ಸಿಸ್ಟಮ್ ನೀರು ಬಿಡಬೇಡಿ. ಸ್ಕೂಲಿಗೆ ಬಿಡಿ, ಸ್ಕೂಲಲ್ಲಿ ಸಿಸ್ಟಮ್ ಇದ್ರೆ ಬಿಡಿ, ದೇವಸ್ಥಾನದ ಸಿಸ್ಟಮ್ ಇದ್ರೆ ಬಿಡಿ. ಊರುಗಳ ಮನೆಗಳಲ್ಲಿ ಮಾತ್ರ ಸಿಸ್ಟಮ್ಗಳು ಬಿಡಬೇಡಿ. ನೆಲ್ಲಿಗಳು ಅವಕಾಶ ಮಾಡ್ಕೊಡಿ. ಎಲ್ಲ ಒಂದು ಮಿಸ್ ಆಗಿದ್ರು ಪಂಚಾಯತಿಂದ ಹಾಕೊಡಿ. ಅದಕ್ಕೆ ಏನ್ ಬೇಕೋ ಸಹಕಾರ ಕೊಡ್ತೀವಿ.